ರೈತರಿಗೆ ಗೊಬ್ಬರ ಬೀಜ ಕಡಿಮೆ ಬೆಲೆ ಸಿಕ್ಕಬೇಕು. ಅದಕ್ಕೋಸ್ಕರ ಹೇಳಿದ್ರು ನರೇಂದ್ರ ಮೋದಿ ಅವರು, ಅಚ್ಚೇ ದಿನ ಆಯೇಗ ಬಂತ, ಅಚ್ಚೇ ದಿನ ಆಯೇಗ, अच्छे दिन आएगा. आया क्या? अच्छे दिन आया? नहीं आया. अच्छे दिन नहीं आया. नरेंद्र मोदी जी क्यों झूठ बोल लिया? ಯಾಕಪ್ಪ ಸುಳ್ಳು ಹೇಳ್ತೀರಿ ನೀವು? ಹಿಂಗೆ ಸುಳ್ಳು ಯಾಕೆ ಹೇಳಿದ್ರಿ? ಯುವಕರಿಗೆ ಯುವತಿಯರಿಗೆ 2 ಕೋಟಿ ಉದ್ಯೋಗಗಳನ್ನ ಪ್ರತಿ ವರ್ಷ ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ರು. 10 ವರ್ಷದಲ್ಲಿ ವರ್ಷಕ್ಕೆ 2 ಕೋಟಿ ಅಂದ್ರೆ 10 ವರ್ಷದಲ್ಲಿ ಎಷ್ಟು ಕೋಟಿ ಆಗಬೇಕು? 20 ಕೋಟಿ. 20 ಲಕ್ಷನಾರು. ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಾಡಿದ್ರ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ ಅಂದ್ರೆ 1 ಲಕ್ಷ ರೂಪಾಯಿ ಆದಾಯ ಬಂದ್ರೆ 2 ಲಕ್ಷ ಮಾಡ್ತೇನೆ. ನನಗಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ, ಮಾಹಿತಿ ಪ್ರಕಾರ ರೈತರ ಆದಾಯ 1 ರೂಪಾಯಿನೂ ಕೂಡ ಹೆಚ್ಚಾಗಲಿಲ್ಲ. ರೈತರ ಆದಾಯ 1 ರೂಪಾಯಿ ಹೆಚ್ಚಾಗಲಿಲ್ಲ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ ಎಲ್ಲ ಬೆಲೆಗಳು ಕೂಡ ಗಗನ ಕೊಟ್ಟೋದು. ಓದೋ ಇಲ್ಲ? ಪೆಟ್ರೋಲ್ ಬೆಲೆ 2014ರಲ್ಲಿ 71 ರೂಪಾಯಿ ಇತ್ತು. ಇವತ್ತೆಷ್ಟು? 105 ರೂಪಾಯಿ. ಎಷ್ಟು ಹೆಚ್ಚಾಯ್ತು? 34 ರೂಪಾಯಿ ಹೆಚ್ಚಾಯ್ತು. ಇದು ಯಾರ ಕಾಲದಲ್ಲಿ ನಡೆದಿರೋದು? ಮಿಸ್ಟರ್ ನರೇಂದ್ರ ಮೋದಿಜಿ ಅಚ್ಚೇ ದಿನ ಎಲ್ಲಪ್ಪ. ಡೀಸೆಲ್ ಬೆಲೆ 57 ರೂಪಾಯಿ ಇತ್ತು 2014ರಲ್ಲಿ. ಇವತ್ತು 95 ರೂಪಾಯಿ. ಗ್ಯಾಸ್ ಬೆಲೆ 414 ರೂಪಾಯಿ ಇತ್ತು. ಇವತ್ತು 950 ರೂಪಾಯಿ. ಮಿಸ್ಟರ್ ನರೇಂದ್ರ ಮೋದಿಜಿ ಬೆಲೆಯಲ್ಲಿ ಕಡಿಮೆ ಮಾಡಿದ್ರ? ನೀವು ಕಡಿಮೆ ಮಾಡಿದ್ರ? ಹೆಚ್ಚಾಯ್ತು. ಕ್ರೂಡ್ ಆಯಿಲ್ ಬೆಲೆ ಏನಾದ್ರು ಹೆಚ್ಚಾಗಿದೆಯಾ? ಇಲ್ಲ. ಅಂತಾರಾಷ್ಟ್ರೀಯ ಮಾರ್ಕೆಟಿನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾಗಿಲ್ಲ. ಹೆಚ್ಚಾಗದಿದ್ರು ಕೂಡ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ ಎಲ್ಲ ಬೆಲೆಗಳು ಕೂಡ ಗಗನವನ್ನು ಮುಟ್ಟಿದು. ಅದಕ್ಕೋಸ್ಕರ ನಾವು ಯೋಚನೆ ಮಾಡೋದು. ಇವತ್ತು ಬೆಲೆ ಏರಿಕೆ, ನಿರುದ್ಯೋಗ, ಇಂತಹ ಪರಿಸ್ಥಿತಿನಲ್ಲಿ ಬಡವರು ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ರೈತರು ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ಹಿಂದುಳಿದವರು ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ದಲಿತರು ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ಅಲ್ಪಸಂಖ್ಯಾತರು ಬದುಕಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಅವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು.